ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಇದು ತೊಗೊಂಡಿದ್ದೀನಿ ರೀ. ತೊಂಡೆಕಾಯಿ ನೋಡ್ಬೋದು. ಇದು ಸ್ವಲ್ಪ ತುಂಬ ಎಳೆದೂ ಇದೆ, ಒಂದು ಸ್ವಲ್ಪ ಲೈಟಾಗಿ ಹಣ್ಣಾಗಿದ್ದು ರೀ. ಪರವಾಗಿಲ್ಲ, ಇಷ್ಟಿದ್ರೂ ಆಗುತ್ತೆ, ಕೆಂಪಗಿದ್ರೂ ಆಗುತ್ತೆ. ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಇವತ್ತೊಂದು ನಾನು ಪಲ್ಯ ಮಾಡ್ತಾಯಿದ್ದೀನಿ ರೀ. ಇದು ಮದುವೆ ಮನೆಯಲ್ಲಿ, ಕೆಲವೊಂದು ಮದುವೆ ಮನೆಯಲ್ಲಿ ಶೈಲಿಯಷ್ಟು ಇದು ತೊಂಡೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ ರೀ. ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ಲಿಂತೆ ನಾವು ಅಂದರೆ ನೀವು ವಿಡಿಯೋ ನೋಡಿದ್ರೆ ನಮಗೆ ಸಪೋರ್ಟು ಮಾಡ್ದಂಗೆ. ಹಾಗಾಗಿ ನಾನು ವಿಡಿಯೋ ಹಾಕಬೇಕು ಇನ್ನೂ ಜಾಸ್ತಿ, ಅಂದರೆ ಇನ್ನೂ ಚೆನ್ನಾಗಿ ವಿಡಿಯೋ ಹಾಕಬೇಕಂದ್ರೆ ನೀವು ನೋಡಿದ್ರೆ ನಾನು ವಿಡಿಯೋ ಹಾಕೋದಾಗ್ತದೆ. ಅಂದರೆ ನಾವು ವಿಡಿಯೋ ಹಾಕ್ದು ನೋಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ನಾನೇ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಪ್ಲೀಸ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಇವಾಗ ನಾವು ಈ ತೊಂಡೆಕಾಯಿ ಪಲ್ಯವನ್ನು ಮಾಡೋಣ ರೀ. ಇವಾಗ ಇಲ್ಲಿ ನೋಡ್ಬೋದು ರೀ, ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಕಡಾಯಿ. ಇದಕ್ಕೆ ನೋಡಿರಿ ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನಾವು ಈ ತೊಂಡೆಕಾಯಿನ ಇದರೊಳಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಸ್ವಲ್ಪನೇ ಆಯಿಲ್ ಬಿಸಿ ಆದಾಗೆ ನಮ್ಮದು ತೊಂಡೆಕಾಯಿನ ಹಾಕ್ಕೊಳ್ಳೋಣ ರೀ. ಇವಾಗ ನಮ್ಮದು ತೊಂಡೆಕಾಯಿ ಎಲ್ಲ ಹಾಕ್ಕೊಂಡಿದೆ ರೀ. ನಾವು ಇದನ್ನು ಸ್ವಲ್ಪನೇ ಆಯಿಲಲ್ಲಿ ಫ್ರೈ ಮಾಡಬೇಕು ರೀ. ಅಂದರೆ ನಮಗಿದು ಸ್ವಲ್ಪ ಇದು ಅಂಟೆಂಟು ಲೋಳೆ ಥರ ಬರುತ್ತೆ ನೋಡಿರಿ. ಹಾಗಾಗಿ ಇದನ್ನು ಈ ಥರನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ರೀ. ಇದು ಅದ್ರ ಸ್ವಲ್ಪ ನಮಗೆ ಫ್ರೈ ಮಾಡಿದಾಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ನೋಡಿ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ರಿ. ಅಂದರೆ ಸ್ವಲ್ಪ ಇದು ಹಾಗೆ ಮಾಡೋದಕ್ಕಿಂತಲೂ ಸ್ವಲ್ಪ ಲೈಟಾಗಿ ಉಪ್ಪು ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇದನ್ನು ಸ್ವಲ್ಪನೇ ಒಂದು 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಮ್ಮದು 2 ನಿಮಿಷ ಆಗಿದೆ ರೀ. ಸ್ವಲ್ಪನೇ ಇದು ನಾವು ಫ್ರೈ ಮಾಡಬೇಕಾದ್ರೆ ಇದ್ರದ್ದು ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪನೇ ಚಿಟಿಕೆ ಅಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ. ನಿಮಗೆ ಒಂದು 3 ರಿಂದ 5 ನಿಮಿಷಗಳ ಕಾಲ ಇದು ಟೈಮ್ ಹಿಡಿದ್ರಿ. ಅಂದರೆ ನಮ್ಮದು ಜಾಸ್ತಿ ಇದೆ ನೋಡಿರಿ, ಅರ್ಧ kg ಇದೆ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದ್ರದ್ದೊಂದು ಪರಿಮಳ ಬಂದಾಗೆ ನೀವು ಆಫ್ ಮಾಡ್ಕೊಂಡ್ರೆ ಸಾಕ್ರಿ. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಹಾಫ್ ಫ್ರೈ ಆಗಬೇಕಿದು. ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ. ಸ್ವಲ್ಪ ನೋಡ್ಬೋದು, ಸ್ವಲ್ಪ ಕಲರು ಅಂದರೆ ಲೈಟಾಗಿ ಗೋಲ್ಡನ್ ಬ್ರೌನ್ ತುಂಬ ಆಗಿಲ್ಲ, ಸ್ವಲ್ಪನೇ ಆಗಿದೆ. ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕೊಂಡು ಇಟ್ಕೊತೀನಿ ರೀ. ಇವಾಗ ಈ ತಟ್ಟೆಗೆ ಎಲ್ಲ ಹಾಕೊಂಡು ಇವಾಗ ನಾನು ಮತ್ತೆ ಒಂದು 2.5 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರೀ. ಈಗ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡಾದ್ಮೇಲೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಅದನ್ನು ಹಾಕೋತಾ ಇದ್ದೇನೆ. ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ ರೀ. ನೀವು ಬೇಕಿದ್ರೆ ಬಾಣಲಿ ಬೇರೆ ತೊಗೋಬೋದು. ನಾನು ಮತ್ತು ಇನ್ನೊಂದು ಬಾಣಲಿ ತೊಗೋದು ಬೇಡ ಅಂಥೇಳಿ ನಾನು ಒಂದೇ ಬಾಣಲಿದಾಗೆ ಮಾಡ್ತಾಯಿದ್ದೀನಿ ರೀ. ಯಾಕಂದರೆ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗಬೇಕು, ಕೆಲಸ ಇರ್ತದೆ ನೋಡಿರಿ. ಹಾಗಾಗಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಹಾಫು ಗೋಲ್ಡನ್ ಬ್ರೌನ್ ಆಗಿದೆ ನೋಡಿರಿ. ಇದಕ್ಕೇ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ರೀ. ಇದು ಕಡಲೆ ಹಿಟ್ಟು ಏನಕ್ಕಂತಂದರೆ ಇದು ಒಂಥರ ಕ್ರೀಮಿ ಥರ ಸ್ಟ್ರೆಚರ್ ಬರ್ತದೆ ರೀ. ಅಂದರೆ ನಮಗೆ ಇದು ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಪಲ್ಯದು, ತೊಂಡೆಕಾಯಿ ಪಲ್ಯ ಒಳಗೆ. ಹಾಗಾಗಿ ಇದನ್ನು ಸ್ವಲ್ಪನೇ ಈ ಥರನೇ ನೋಡಿರಿ ಒಂದು 1 ನಿಮಿಷ 2 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕಡಲೆ ಹಿಟ್ಟು ಹಾಕಿದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೆ, ಕಲರ್ ಚೇಂಜ್ ಆಗಿದೆ. ಸ್ವಲ್ಪನೇ ನಾನು ಈಗ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ರೀ, ಹಾಗಾಗಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಇದು ನೋಡಿರಿ ಅಚ್ಚ ಖಾರದ ಪುಡಿ 1 ಚಮಚ ಹಾಕ್ಕೊಂಡಿನಿ, 1 ಚಮಚ ಧನಿಯಾ ಪುಡಿ, ಒಂದು 1/4 ಚಮಚ ಅರಿಶಿನ ಪುಡಿ ರೀ. ಇದು ಪ್ಯಾಕೆಟಲ್ಲಿ ತಂದಿದ್ದು ಜೀರಿಗೆ ಪುಡಿ ಇದೆ ರೀ, ಇದು ಜೀರಿಗೆ ಪುಡಿ. ಇವು 4 ನಾನು ಈ ಥರ ಅಂದರೆ ಕಡಿಮೆ ಮತ್ತು ಇದು ಸ್ವಲ್ಪ ಇದು ಜಾಸ್ತಿ ತೊಗೊಂಡಿನಿ. ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಇದು ಅರ್ಧ ಚಮಚ, ಇದು 1/4 ಚಮಚ ತೊಗೊಂಡಿನಿ. ಇದನ್ನು ಇದು ಒಟ್ಟಿಗೆ ಹಾಕ್ಕೊಳ್ಳೋಣ ರೀ. ಯಾರಿಗೆ ಇಷ್ಟ ಆಯ್ತಂದರೆ ಗರಂ ಮಸಾಲ ಹಾಕ್ಕೋಬೋದು. ಇದು ವೆಜ್ ಅಲ್ರಿ, ಹಾಗಾಗಿ
ಗರಂ ಮಸಾಲ ಸರಿ ಆಗೋದಿಲ್ಲ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ. ಸ್ವಲ್ಪ ಇದು ಸ್ಲೋ ಫ್ಲೇಮ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ಇಲ್ಲೊಂದು 4 ಟೊಮೆಟೊನ, 2 ಹುಳಿ ಟೊಮೆಟೊ, 1-2 ಜಾಮೂನ್ ಟೊಮೆಟೊ ತೊಗೊಂಡಿನಿ ರೀ. ಇದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಈ ಪ್ಯೂರಿ ನೋಡಿರಿ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ ರೀ. ಅಂದರೆ ಇದರೊಟ್ಟಿಗೆ ಸ್ವಲ್ಪ ನಮಗೆ ಒಂಥರ ಗ್ರೇವಿ ಥರ, ಅಂದರೆ ಪಲ್ಯ ಥರ ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತೆ ರೀ. ಹಾಗೆ ಇವಾಗ ನೋಡ್ಬೋದು ರೀ, ಇದನ್ನು ಸ್ವಲ್ಪನೇ ನಾವು 1-2 ನಿಮಿಷಗಳ ಕಾಲ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ರೀ. ಹಾಗಾಗಿ ಸ್ವಲ್ಪ ನಾವು ಈ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಂಡಿದ್ದೆ ನೋಡಿರಿ, ಅದರೊಳಗೆ ಇದನ್ನು ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಸ್ವಲ್ಪನೇ ಈ ಥರ ನೀರೆಲ್ಲ ಕಡಿಮೆ ಆಗಿದ್ರೆ ನೀರಿನ ಅಂಶ ಎಲ್ಲ. ಇವಾಗ ನೋಡಿರಿ, ಒಂದು ಬೌಲ್ನಷ್ಟು ನಾವು ಟೊಮೆಟೊ ಪ್ಯೂರಿ ಎಷ್ಟು ತೊಗೊಂಡಿದ್ದೇವೆ ನೋಡಿರಿ, ಅಷ್ಟೇ ಸಹ ನೀರನ್ನು ಹಾಕ್ಕೊಂಡಿದ್ದೇನೆ ರೀ. ಇದು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಅಂದರೆ ಇದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಇದು ನೋಡಿರಿ ಗ್ರೇವಿ ಥರ ಆಗುತ್ತೆ. ಇವಾಗ ನೋಡಿರಿ ಕುದಿ ಬರ್ತಾಯಿದೆ. ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಈ ಥರ ಮೇಲೆ ಹಾಕಿದ್ರೆ ನೋಡಿರಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಮೇಲೆ ಹಾಕ್ಕೊಂಡಿದ್ದೀನಿ ರೀ. ಹಾಕೋರಿದ್ರೆ ನೀವು ಒಗ್ಗರಣೆಗೆ ಹಾಕ್ಕೋಬೋದು ರೀ. ಇವಾಗ ನಾವು ತೊಂಡೆಕಾಯಿಯನ್ನು ಇಟ್ಟಿದ್ದೇವೆ ನೋಡಿರಿ, ಇದಕ್ಕೆ ಹಾಕ್ಕೋತೀನಿ ರೀ. ನಿಮಗೆ ಸ್ವಲ್ಪ ಇನ್ನು ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೋದು ರೀ. ನಾನು ಹೆಂಗಿದ್ರೂ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿ ನೋಡಿರಿ. ಇದು ಒಂದು 5-6 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸಿದ್ರೆ ಸಾಕ್ರಿ. ಇವಾಗ ಇದಕ್ಕೆ ನೋಡಿರಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕಿದ್ದೇವೆ ರೀ. ನಾವು ತೊಂಡೆಕಾಯಿ ಫ್ರೈ ಮಾಡಬೇಕಂದ್ರೆ ಇವಾಗ ಇದನ್ನು ಮುಚ್ಚಿಬಿಟ್ಟು ನೋಡಿರಿ, ಸ್ಲೋ ಫ್ಲೇಮ್ನಲ್ಲೇ ನಾವು ಒಂದು 5-6 ನಿಮಿಷಗಳ ಕಾಲ ಬೇಯಿಸ್ಬೇಕಾಗತ್ತೆ ರೀ. ಇವಾಗ ನೋಡಿರಿ, ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 5-6 ಮಿನಿಟ್ಸು ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಬೇಯಿಸೋಣ ರೀ. ನೋಡೋಣ ರೀ, ನೋಡ್ಬೋದು ನಮ್ಮದು ಚೆನ್ನಾಗಿ ಬೆಂದಿದೆ ನೋಡಿರಿ, ಆಯಿಲೆಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ಮಿಕ್ಸ್ ಮಾಡೋಣ ರೀ. ಇದನ್ನು ನೋಡ್ಬೋದು ನಮ್ಮದು ತಳೆಯನ್ನು ಹಿಡಿದಿಲ್ಲ, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ರೀ. ಇದನ್ನು ನಾವು ಈ ಥರ ಸ್ವಲ್ಪ ಫುಲ್ ಎಣ್ಣೆಯನ್ನು ಕಲಿಸ್ಬೇಕಾಗತ್ತೆ ರೀ. ನಮ್ಮದು ತೊಂಡೆಕಾಯಿನೂ ಬೆಂದಿದೆ ನೋಡ್ಬೋದು ರೀ. ಇವಾಗ ನಮ್ಮದು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ದೇವೆ ರೀ. ನೋಡ್ಬೋದು ನಮ್ಮದು ತಳ ಹಿಡಿದಿಲ್ಲ, ಅಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿರಿ. ಇವಾಗ ನಾವು ಕೊನೆಯದಾಗಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ರೀ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ರೀ, ನಮ್ಮದು ಕೆಲವೊಂದು ಸತಿ ತುಂಬ ಟೇಸ್ಟ್ ಆಗಿರುತ್ತೆ. ಇದು ಬೇಯಬೇಕಾದ್ರೆ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ರೀ. ನಾನು ಇದನ್ನು ಇವಾಗ ಆಫ್ ಮಾಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಬಿಸಿ ಅನ್ನವನ್ನು ಮಾಡ್ಕೊಂಡಿದ್ದೀನಿ ರೀ. ಇವಾಗ ಇದ್ರದ್ದು ಒಟ್ಟಿಗೆ ನೋಡಿರಿ ಒಳ್ಳೆ ಒಂದು ಕಾಂಬಿನೇಷನ್ ಇರುತ್ತೆ ರೀ. ಈ ಬಿಸಿ ಅನ್ನಕ್ಕೆ ನೋಡ್ಬೋದು ನೀವು, ಬಿಸಿದಾದಂತಹ ಇದು ರೊಟ್ಟಿಗೂ ಚಪಾತಿಗೂ ಚೆನ್ನಾಗಿರುತ್ತೆ ರೀ. ಇದಕ್ಕೂ ಚೆನ್ನಾಗಿರುತ್ತೆ ರೀ, ಅನ್ನಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಬಿಸಿ ಅನ್ನಕ್ಕೆ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿ. ಅಂದರೆ ತುಂಬ ಬಿಸಿ ಆಗಿರುತ್ತೆ ರೀ. ಅಂದರೆ ನಮಗೆ ಅನ್ನದ ಜೊತೆಗೂ ಆಗುತ್ತೆ ರೀ, ಎಲ್ಲ ಒಟ್ಟಿಗೂ ಆಗುತ್ತೆ. ಇದು ತೊಂಡೆಕಾಯಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ. ಹಾಗಾಗಿ ಈ ಒಂದು ತೊಂಡೆಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಿದ್ದೀನಿ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.